ಈಗ ನನಗೊಂದು ಏನು ಪ್ರಶ್ನೆ ಬಂತು ಅಂದ್ರೆ, ಯೂಶಲಿ ಓದೋದೊಂದು, ಮಾಡೋದೊಂದು ಈ ಥರದ ಬಹುತೇಕ ಜನರ ಜೀವನದಲ್ಲಿ ಆಗುತ್ತೆ. ನೋಡಿ ನಿಮ್ಮ ಅಜ್ಜ ನಿಮ್ಗೊಂದು ಒಳ್ಳೆ ಬದುಕನ್ನು ಕೊಡಬೇಕು. ಈ ಸಿನಿಮಾ ಯಾ ಅನ್ನೋದು ಪ್ಲಸ್ಸು ಮೈನಸ್ ಡೆಫಿನೆಟ್ಲಿ ಇರುತ್ತೆ. ಒಳ್ಳೇದಾದ್ರೆ ಒಳ್ಳೇದಾಗ್ಬಿಡತ್ತೆ. ಆದ್ರೆ ಸ್ವಲ್ಪ ಮೈನಸ್ ಆದ್ರೆ ಅದನ್ನ ಮೈನಸ್ ತಡ್ಕೊಳ್ಳೋ ಶಕ್ತಿ ಬೇಕು ಅಂತ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ತಿದ್ರು. ಅವರು ಕೂಡ ಊಹೆ ಮಾಡಿರ್ಲಿಲ್ಲ ಈ ರಾಜ್ಯವರ್ಧನ್ ಮುಂದೊಂದ್ ದಿವಸ ಸಿನಿಮಾಕ್ ಬರ್ತಾರೆ ಅಂತ. ಹೆಂಗಲ್ವಾ ಟ್ವಿಸ್ಟ್? ನಿಜ ನಿಜ. ಅವ್ರು ಏನ್ ಈಗ್ಲೂ ತುಂಬಾ ಸರಿ ಹೇಳ್ತಿರ್ತಾರೆ. ಆ, ನಾನು ಅದನ್ನ ಹೇಳ್ತೀನಿ, ನೀನ್ IAS ಆದ್ರೂ ನಿನ್ ಯಾರು ಕಂಡಿಡಿಯಲ್ಲ, ನಾನು ಒಂದ್ ಪಿಕ್ಚರ್ ಮಾಡಿದ್ರೆ ಎಲ್ಲ ಕಂಡಿಡಿತಾರೆ, ಸುಮ್ನಿರು ಅಂತೀನಿ. ಹೌದು, ಸಮಾಧಾನ ಮಾಡ್ಕೋತಾರ. ಈಗ ಹಂಗೆ ನಾನೇ ಸಮಾಧಾನ ಮಾಡ್ಬಿಡ್ತೀನಿ. ದೆನ್ ಈಗ ಒಂದು ಆಫ್ಟರ್ ಬಿಚ್ಚುಗತ್ತಿ ರಿಲೀಸ್ ಆದ್ಮೇಲೆ ಹ್ಮ್. ಇಡೀ ಫ್ಯಾಮಿಲಿಲಿ ಒಂದು ಹೋಪ್ ಇದೆ, ಏನೋ ಒಂದ್ ಆಗ್ತಾನೆ ಅಂತ. ಅಲ್ಲಿವರೆಗೂನು ಹೋಪ್ ಇರ್ಲಿಲ್ಲ. ಸೊ ಏನ್ ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಿರ್ಲಿಲ್ಲ, ಇಡೀ ಮನೆಯಲ್ಲೇ ಗೊತ್ತಿರ್ಲಿಲ್ಲ. ಇವ್ನ್ ಏನೋ ಮಾಡ್ತಾನೆ ಅಂದಾಗ ಜಿಮ್ಗೆ ಹೋಗ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಅಲ್ಲೆಲ್ಲ ಹೋಗ್ತಾನೆ, ಜಿಮ್ನಾಸ್ಟಿಕ್ ಹೋಗ್ತಾನೆ, ಟೈಮ್ ವೇಸ್ಟ್ ಮಾಡ್ತಿದ್ದಾನೆ, ಅರ್ನ್ ಮಾಡ್ತಿಲ್ಲ ಅಂದ್ರೆ. ಆಫ್ಟರ್ 20 to 23 ಇಯರ್ಸ್ ಎಲ್ಲ ಹುಡುಗರುಗಳಿಗೆ ತಂದೆ ತಾಯಿ ಫ್ಯಾಮಿಲಿಗಳನ್ನ ನೋಡ್ಕೊಳೋ ಜವಾಬ್ದಾರಿ ಬರುತ್ತೆ. ಸೊ ಆ ಟೈಮಲ್ಲಿ ಒಂದು ರಿಸ್ಕ್ ತಗೊಳೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ ಅದು. ಸೊ ಆ ಟೈಮಲ್ಲಿ ನಾವೆಲ್ಲ ರಿಸ್ಕ್ ತಗೊಂಡಿದ್ದು. ನಾನು 23-24 ಇದ್ದಾಗ್ಲೇ ನಾನು ಸಿನಿಮಾ ಮಾಡಬೇಕು, ನಾನು ಅದ್ ಮಾಡಬೇಕು, ಇದ್ ಮಾಡಬೇಕು, ರಿವರ್ಸ್ ಇದು ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡ್ದಂಗೆ. ನಾನು ಓದಿರೋ ಎಜುಕೇಶನ್ ಸಂಬಂಧನೇ ಇಲ್ಲ. ಈ ತರ ನಾನು ಸಿನಿಮಾನೇ ಮಾಡ್ತೀನಿ ಅಂದಿದ್ರೆ ನೀನಾಸಂಗೆ ಹೋಗ್ಬೋದಾಗಿತ್ತು, ಇಲ್ಲ ಬೇರೆ ಏನಾದ್ರೂ ಒಂದಷ್ಟು ಮಾಡ್ಬೋದಾಗಿತ್ತು. ನಾನು ಓದಿದ್ದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತೆ ನನ್ನ ಜರ್ನಿ ಒಂಥರ ರೀಸ್ಟಾರ್ಟ್ ಆಯ್ತು. ಅಗೇನ್ ಅದು ಒಂದು 2-3 ಇಯರ್ಸ್ 4 ಇಯರ್ಸ್ ನಾನು ಒಂದಷ್ಟು ವರ್ಷ ಫ್ಯಾಕ್ಟ್ರಿ ತರ ಡೈಲಿ ಬೆಳಗ್ಗೆ ಜಿಮ್ಗೆ ಹೋಗಿದ್ದೀನಿ, ಡೈಲಿ ಜಿಮ್ ಇದ್ ಮಾಡಿದೀನಿ, ಡ್ಯಾನ್ಸ್ ಮಾಡಿದೀನಿ, ಜಿಮ್ನಾಸ್ಟಿಕ್ ಮಾಡಿದೀನಿ, ಸಿಕ್ಪಕ್ಕಿದ ಪಿಕ್ಚರ್ ಎಲ್ಲ ನೋಡಿದೀನಿ. ನಾನು ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಯೂಶಲಿ ಮುಂಚೆ ಇಲ್ಲ ನೀವು ನೋಡಿರ್ತೀವಿ, ಈಗ ವಿಷ್ಣುವರ್ಧನ್ ಇರ್ಬೋದು, ಅನಂತ್ ನಾಗ್ ಇರ್ಬೋದು, ಶಂಕರ್ ನಾಗು, ನಿಮ್ಮ ತಂದೆಯವ್ರು ಮಾಡ್ರು, ತಾಯಿಯವ್ರು ಮಾಡಿರುವಂತ ಸಿನಿಮಾಗಳ ಸಹಜವಾಗಿ ಅಲ್ಲೆಲ್ಲ ತೀರಾ ಈ ಹೈಟ್ ಬೇಕು, ಪರ್ಸನಾಲಿಟಿ ಬೇಕು, ಲುಕ್ ಹಿಂಗಿರ್ಬೇಕು, ಇತ್ತಲ್ಲ ಕ್ಯಾರೆಕ್ಟರ್ ಬೇಸ್ಡ್, ಎಮೋಷನ್ ಬೇಸ್ಡ್ ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು. ಅದು ಈಗ ಅಲ್ಲೇನೋ ಮಾಸ್ ಬಂತು ಅಂತ ಹೇಳಿದ್ರು, ಅಲ್ಲೇನೋ ಹೈಟು ವೆಯ್ಟು ಇಲ್ಲ ತೀರಾ ಮ್ಯಾಟರ್ ಆಗ್ತಿರಲಿಲ್ಲ. ಬಟ್ ಈಗ ಹೀರೋ ಅಂದ್ರೂ ಅವ್ನಿಗೊಂದು ಶೇಡ್ ಬೇಕು, ಒಂದು ಹೈಟ್ ಇರಬೇಕು, ಲುಕ್ ಹಿಂಗಿರ್ಬೇಕು. ನೆಗೆಟಿವ್ ಶೇಡಲ್ಲಿ ಬಂದ್ರು ಅದಕ್ಕೂ ಕ್ರೈಟೀರಿಯಾಗಳಿದಾವೆ. ಸೊ ನಿಮ್ ಪ್ರಿಪ್ರೇಷನ್ ಹೆಂಗಿತ್ತು? ಈಗ ಜಿಮ್ ಇರ್ಬೋದು, ವರ್ಕೌಟ್ಸ್ ಇರ್ಬೋದು, ಡಾನ್ಸ್ ಇರ್ಬೋದು, ಫೈಟ್ ಪ್ರಾಕ್ಟೀಸ್ ಇರ್ಬೋದು, ಈ ಹಾರ್ಸ್ ರೈಡಿಂಗ್ ಏನೇನೋ ಮಾಡ್ತಾರೆ ಸಿನಿಮಾ ಅಂದ್ರೆ, ಹೆಂಗಿತ್ತು? ತುಂಬಾ ಕಷ್ಟದ ಜರ್ನಿ ಅದು. ದೆನ್ ನಾನು ಆಗ್ಲೇ ಹೇಳ್ದಾಗ್ಲೇ ಅದೊಂದು ಚಾನ್ಸ್, ತುಂಬಾ 1000 ಜನದ ಕನ್ಸದು ಅಲ್ಲಿ ಬಂದು ನಿಂತ್ಕೊಬೇಕು ಅಂತ. ಕೋಟ್ಯಾಂತರ ಜನ ಇರ್ತಾರೆ, ಯಾರ್ದೋ ಒಂದ್ ಸ್ವಲ್ಪ ಜನದ ಮಾತ್ರ ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲೋದು. ನಾವ್ ಅಲ್ಲಿ ನಿಲ್ತೀವಿ ಅಂದ್ರೆ ನಾವು ಯೋಗ್ಯತೆ ಇರ್ಲೇಬೇಕು, ನಮಗೆ ನಾವು ಅದಕ್ಕೆ ಶ್ರಮ ಪಡ್ಲೇಬೇಕು, ಕಷ್ಟ ಪಡ್ಲೇಬೇಕು. ಎಷ್ಟು ವರ್ಷ ಕಷ್ಟಪಟ್ರಿ? ನಾನು ಈಗ್ಲೂ ಮಾಡ್ತೀನಿ. ನಾನು 10 ಇಯರ್ಸ್ ಇಂದ ಮಾಡ್ತಿದ್ದೀನಿ. ನಾನು ಇವತ್ತಿಗೂ ನನ್ನ ಫಸ್ಟ್ ಕೆಲಸನೇ ನಾನು ವರ್ಕೌಟ್ ಮಾಡ್ತೀನಿ. ಈಗ ವೀಕ್ಲಿ 3 days ಮಾಡ್ಕೊಂಡಿದ್ದೀನಿ, ಬೇರೆದೆಲ್ಲ ಬಟ್ ವರ್ಕೌಟ್ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸ್ಟಾರ್ಟಿಂಗ್ ಒಂದು 3-4 ಇಯರ್ಸ್ ನಿದ್ದೆ ಮಾಡಿದ್ರ? ಮಾಡ್ತಾ ಇದ್ವಿ, ಬಾಡಿ ಪೇನ್ಗೆ ನಿದ್ದೆ ಮಾಡ್ತಿದ್ವಿ. ಅಂದ್ರೆ ಬೇಕೇ ಬೇಕಲ್ಲ, ಕಲಾವಿದ್ರು ಮಕ್ಕಳು ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇವ್ನಿಗೆ ಲ್ಯಾಂಗ್ವೇಜ್ ಯಾವ ತರ ಇದೆ ಅಂತ ಜಡ್ಜ್ ಮಾಡ್ತಾರೆ. ದೆನ್ ಡಿಂಗ್ರಿ ನಾಗರಾಜ್ ಅವ್ರು ಅಂದ್ರೆ ಇಷ್ಟೇ ಇದಾರೆ, ಇವ್ನ ಹೆಂಗಿರ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೊಂದಿರುತ್ತೆ. ನಾನು ತುಂಬಾ ಹೈಟ್, 6'3" ಇದೀನಿ ನಾನು. ದೆನ್ ಎಲ್ಲ ನಮ್ಮ ಅಪಿರಿಯನ್ಸ್ ಇಂದ, ನಮ್ಮ ಮಾತಿಂದ, ನಮ್ಮ ಆಕ್ಟಿಂಗ್ ಇಂದ ಪ್ರತಿಯೊಂದು ನಾವು ಎಲ್ಲೋ ನಾನು ಇಲ್ಲೊಂದು ತಪ್ಪು ಮಾಡಿದ್ರೆ ನಂಗೆ ತಂದೆಗೆ ನಾಳೆ ಬೈಬೋದು ಅನ್ನೋದೊಂದು ಕಾನ್ಶಿಯಸ್ ತುಂಬಾ ತಲೆಯಲ್ಲಿರುತ್ತೆ ನಮಗೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡೋದು ದೊಡ್ಡ ಜವಾಬ್ದಾರಿ. ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ.